ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಹೆಡ್ ಕ್ವಾರ್ಟರ್ ಆಗಿರುವಂತಹ ಶಾಂತಿವನಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯರು ಆಗಿರುವಂತಹ ಭೈರತಿ ಅಮ್ಮನವರು. ಇವರು ನಿರಂಜನಿ ಅಖಾಡಾದ ಮಹಾಮಂಡಲೇಶ್ವರರು ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅಮ್ಮನವರೇ, ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಜೊತೆಗೆ ಇನ್ನೋರ್ವರು ಪರಮಪೂಜ್ಯರು ಆಗಮಿಸಿದ್ದಾರೆ. ಶ್ರೀ ಶ್ರೀ ಅಪ್ಪಾಜಿಯವರು, ಮಹಾಸ್ವಾಮಿಯವರು. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಅಮ್ಮ, ನಾನು ನಿಮ್ಮಲ್ಲಿ ಮೊದಲನೇ ಪ್ರಶ್ನೆ ಕೇಳೋದೇನು ಅಂತಂದರೆ, ತಾವೀಗ ಮೊದಲನೇ ಬಾರಿಗೆ ಬ್ರಹ್ಮಕುಮಾರಿಸ್ ಹೆಡ್ ಕ್ವಾರ್ಟ್ರಿಗೆ ಬಂದಿದ್ದೀರಿ. ನಿಮಗೆ ಇಲ್ಲಿ ಬಂದಾಗ ಏನು ಅನ್ನಿಸ್ತು? ನಿಮ್ಮ ಒಂದು ಅನಿಸಿಕೆಯ ಮಾತುಗಳನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ. ಬ್ರಹ್ಮಕುಮಾರಿಗೆ ಬರುವ ಮುಂಚೆ ಒಂದು 2 ಕಿಲೋಮೀಟರ್ಗೆ ಮುಂಚೆನೆ ಒಂದು ದಿವ್ಯವಾದ ಅನುಭೂತಿ ಆಯಿತು. ಅನುಭವ ಬೇರೆ, ಅನುಭೂತಿ ಬೇರೆ. ಭವ ಶಬ್ದದಲ್ಲಿ ಸಂಸಾರ ಇದೆ, ಭೂತಿ ಶಬ್ದದಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟಂತಹ ದುಃಖವನ್ನ ಪರಿಹರಿಸುವ ವಿಭೂತಿತ್ವ ಇದೆ. ಸಂಸ್ಥೆಗೆ ಬರುವ 2 ಕಿಲೋಮೀಟರ್ಗೆ ಮುಂಚೆನೆ ಇಂಥ ಅನುಭೂತಿ ಆಗಿದೆ ಅಂದ ಮೇಲೆ, ಬಂದ ಮೇಲೆ ನೀವೇನಾಗಿದೆ ಅಂತ ಕೇಳಿದ್ರೆ, ತುಂಬಾ ಬಾಯಾರಿದಾಗ ಅಮೃತದಂತ ನೀರನ್ನು ಕುಡಿದಾಗ ನಿಮ್ಗೆ ಏನ್ ಅನುಭವ ಆಯ್ತು ಅಂತ ಕೇಳಿದ್ರೆ ನಾನು ಏನ್ ಹೇಳಕ್ಕಾಗುತ್ತೆ? ಅಮ್ಮ, ನೀವು ಭಾರತ ದೇಶದ ಉದ್ದಗಲಕ್ಕೂ ತಿರುಗಾಡಿದ್ದೀರಾ, ಎಲ್ಲ ಕಡೆಗಳಲ್ಲೂ ಹೋಗಿ ನೋಡಿದ್ದೀರಾ. ಈ ಒಂದು ಬ್ರಹ್ಮಕುಮಾರಿಸ್ನಲ್ಲಿ ಏನಾದರೂ ಒಂದು ಸ್ಪೆಷಲ್ ನಿಮಗೆ ಕಾಣ್ತಾ? ಲೆಕ್ಕವಿಲ್ಲದೆ ದೇಶ ತುಕ್ಕಿ ಬಂದರು, ಲೆಕ್ಕವಿಲ್ಲದೆ ದೇಶ ಸುತ್ತಿ ಬಂದರು, ದುಃಖವಲ್ಲದೆ ಲೇಷ ಭಕ್ತಿ ದೊರಕದು. ಲೆಕ್ಕವಿಲ್ಲದೆ ದೇಶ ತುಕ್ಕಿ ಬಂದರು, ಸುತ್ತಿ ಬಂದರು. ಮುಂದೆ ನಾ ಹೇಳಿದೆ, ದುಃಖವಲ್ಲದೆ ಲೇಷ ಭಕ್ತಿ ದೊರಕದು. ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು, ಶಿವಬಾಬನ ಅಧೀನವಾಗದೆ. ಆ ವಾಕ್ಯಕ್ಕೆ ಅರ್ಥ ಸಿಕ್ತು. ತುಂಬ ಅದ್ಭುತವಾಗಿ, ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಅಮ್ಮ. ಹಾಗೆ ನಮ್ಮ ಅಪ್ಪಾಜಿಯವರನ್ನು ಕೇಳೋಣ. ಅಪ್ಪಾಜಿಯವರೇ, ನೀವು ಸಹ ಮೊದಲನೇ ಬಾರಿಗೆ ಬಂದಿದ್ದೀರಿ ಅಲ್ವಾ ಇಲ್ಲಿ? ತಮಗೆ ಏನು ಅನ್ನಿಸ್ತು ಅಪ್ಪಾಜಿಯವರೇ? ಎಲ್ಲಿ ಜಾತ್ರೆ ನಡೀತದೆ ಅಲ್ಲಿ ಗಲಾಟೆ ಬಾಳ, ಅಥವಾ ಮಾರ್ಕೆಟ್ ಎಲ್ಲರೂ ನಡೀತಾ ಇದ್ರೆ ಗದ್ಲ ಬಾಳ. ಆದ್ರೆ ಇಲ್ಲಿ ಕೋಟಿ ಜನ ಸೇರಿದ್ರು ಆ ಗದ್ಲ ಕಾಣಲೇ ಇಲ್ಲ. ಆ ಒಂದು ಮೌನ ಅಥವಾ ಒಂದು ಅದರ ಪವರ್ ಅಂತ ಹೇಳ್ತೇವಲ್ಲ, ಒಂದು ಯೋಗ ಧ್ಯಾನ ಮಂತ್ರದ ಪವರ್ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಅದು ಪರಿಸರವನ್ನು ಶುದ್ಧ ಮಾಡ್ತದೆ. ಅಂತಹ ಒಂದು ಅನುಭವ, ಶುದ್ಧಿತ್ವ ಈ ಎಲ್ಲ ಜಾಗದಲ್ಲಿ ನಾವು ನೋಡಿದ್ದು ದಿವ್ಯ ಅನುಭವ. ಈಗ ಸಾಧು ಸಂತರು ಇರ್ಬೋದು, ಬ್ರಹ್ಮಕುಮಾರಿಸ್ ಇರ್ಬೋದು, ಅನ್ಯ ಧರ್ಮದವರು ಇರ್ಬೋದು, ನಮ್ದೆಲ್ಲರದ್ದು ಗುರಿ ಒಂದೇ, ಒಂದು ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು ಒಂದು ಸುಂದರವಾದಂತಹ ಸತ್ಯಯುಗವನ್ನು ತರಬೇಕು ಅನ್ನುವಂಥದ್ದು. ಈಗ ಬ್ರಹ್ಮಕುಮಾರಿಸ್ ಆಶ್ರಮದಲ್ಲಿ ಮೇನ್ ಗುರಿನೇ ಇರೋದು ಮಾನವನನ್ನು ದೇವ ಮಾನವನನ್ನಾಗಿ ಮಾಡುವಂಥ ಶಿಕ್ಷಣವನ್ನು ಇಲ್ಲಿ ಕೊಡಲಾಗ್ತದೆ. ಈ ಶಿಕ್ಷಣವನ್ನು ಸಹ ನೀವು ನಿನ್ನೆಯಿಂದ ತಿಳ್ಕೊತಾ ಇದ್ದೀರಿ. ಇದು ನಾವು ಇಡೀ ವಿಶ್ವಕ್ಕೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು, ಸಾಧು ಸಂತರು ಎಲ್ಲರೂ ಸೇರ್ಕೊಂಡ್ಬಿಟ್ರು ಮಾಡಿದರೆ ಅದು ಯಾವ ಥರ ಅದ್ಭುತವಾಗಿ ಕಾಣ್ಬೋದು? ನಿಮ್ಮ ಅನಿಸಿಕೆಯನ್ನು ನಮಗೆ ಹಂಚ್ಕೊಳ್ಳಿ. ಬರಿದಾದ ನೆಲದಲ್ಲಿ ಸುಂದರವಾದ ಹೂವಿನ ತೋಟ ಮಾಡಿದರೆ ಹೇಗೆ ಕಾಣಬಹುದು? ನೀರಿಲ್ಲದ ಭೂಮಿಯಲ್ಲಿ ಸರೋವರವನ್ನ ಮಾಡಿದರೆ ಹೇಗೆ ಕಾಣಬಹುದು? ಹಾಗೆ ಎಲ್ಲ ಸಾಧು ಸಂತರು, ನೀವೇನ್ ಹೇಳಿದ್ರಿ, ಸಾಧು ಮತ್ತು ಸಂತರು. ಸಾಧು ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಸಾಧು ಅಂತಂದ್ರೆ ಸಂಸ್ಕೃತದ ಪ್ರತಿಯೊಂದು ಶಬ್ದಕ್ಕೂ ಅದರದೇ ಆದ ಒಂದು ಇತಿಹಾಸ ಇದೆ. ಸಾಧು ಅಂದ್ರೆ ಒಳ್ಳೆದ್ದು ಅಂತ ಅಷ್ಟೇ.
ಇವನು ಒಳ್ಳೆ ಸಾಧು ಕೆಟ್ಟ ಸಾಧು ಅಂತಿರಲ್ಲ. ಸಾಧು ಶಬ್ದದ ಅರ್ಥವೇ ಒಳ್ಳೆಯದು. ಸಂತ ಶಬ್ದ ಸಂತತಂ ಚಿಂತೆಗೆ ಅನಂತಂ ಅಂತ ಇದೆ. ಅನಂತವಾದದ್ದನ್ನ ಚಿಂತನೆ ಯಾರು ಮಾಡುತ್ತಾನೋ ಅವನು ಸಂತ. ಅಂದ್ರೆ ಅನಂತ ಎಲ್ಲಿದೆ? ಅನಂತದ ಎಡೆಗೆ ಅಂತ ಹೇಳ್ತೀವಿ. ಅನಂತ ಇರುವುದು ನಾವು ಎಷ್ಟುದ್ದ ನೋಡ್ತೇವೋ ಅಷ್ಟುದ್ದ ಇದೆ ಅಂದ್ರೆ ಅರ್ಥ. ನಾವು ಭೂಮಿಯನ್ನ ನೋಡಿದಾಗ ಅನಂತ ನಮಗೆ ಕಾಣಲ್ಲ. ಕಾರಣ ಏನಂದ್ರೆ ಆಕಾಶ ನೋಡಿದಾಗ ಆ ನೋಡುವನ ಕಣ್ಣು ನುಡಿಬೇಕಾದ್ರೆ ಅವನು ಅಂತ ಹೇಳ್ತಾನೆ ಅಲ್ವಾ. ಅವನಿಗೆ ತುಂಬಾ ದುಃಖ ಆದಾಗ ತಲೆ ತಗ್ಗಿಸ್ತಾನೆ, ಅಂದ್ರೆ ಭೂಮಿಗೆ ಕನೆಕ್ಟ್ ಆಗ್ತಾನೆ. ಅನಂತದ ಎಡೆಗೆ ನೋಡುವ ಬಯಕೆ ಉಳ್ಳವರೆಲ್ಲರೂ ಸಂತರೆ. ಸಾಧು ಶಬ್ದಕ್ಕೆ ಒಳ್ಳೇದು. ಆ ಅನಂತದ ಎಡೆಗೆ ಯಾಕೆ ನೋಡ್ಬೇಕು ಅಂದ್ರೆ ಬೆಳಕನ್ನು ಬಯಸುವ ಕಣ್ಣು ಬೆಳಕಿನ ಮಾರ್ಗವನ್ನು ಹಿಡಿಯುತ್ತದೆ. ಆ ಬೆಳಕಿನ ಮಾರ್ಗದ ತುತ್ತ ತುದಿಗೆ ಅನಂತನ ಊರು ಪರಂಧಾಮ. ಆ ಪರಂಧಾಮದ ಎಡೆಗೆ ಪ್ರತಿಯೊಬ್ಬರು ಸಂತರು ಸಾಗಿದ್ರೆ ನಿಜವಾಗಿಯೂ ನನಗೆ ಈಗ 2 ಕೈ ಇದೆ, 4 ಕೈ ಬಂದ್ರೆ ಹೇಗಮ್ಮ ಅಂತ ಕೇಳಿದಾಗ ಅಂದ್ರೆ ಬಲ ಬಹಳ ಬರುತ್ತೆ. ಆಂತರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಬಲವನ್ನ ಆ ಒಗ್ಗೂಡುವ ತತ್ವವನ್ನ ಅನಂತದ ಉಪಾಸನೆ ಅಂದ್ರೆ ಬೆಳಕಿನ ಉಪಾಸನೆ ನಮ್ಗೆ ಕೊಡುತ್ತೆ. ಅದನ್ನ ಬ್ರಹ್ಮಕುಮಾರಿ ಕೊಟ್ಟೆ ಕೊಡ್ತಾರೆ. ವೆರಿ ವೆರಿ ಸೂಪರ್. ತುಂಬ ಅದ್ಭುತವಾಗಿ ಹೇಳಿದ್ರಿ ಅಮ್ಮ. ಈಗ ಅಮ್ಮನವ್ರ ಮಾತು ತಗೊಂಡೇ ನಾನು ಅಪ್ಪಾಜಿಯವರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಏನು ಹೇಳಿದರು, ಅನಂತದ ಕಡೆಗೆ, ಒಂದು ಪರಂಜ್ಯೋತಿಯ ಕಡೆಗೆ ನಾವೆಲ್ಲ ಸೇರೋಣ ಅಂತ. ಈಗ ಸರ್ವಧರ್ಮದವರೂ ಸಹ ಆ ಜ್ಯೋತಿಯನ್ನೇ ಆರಾಧನೆ ಮಾಡ್ತಾ ಇದ್ದಾರೆ. ಈಗ ಸರ್ವಧರ್ಮದವ್ರ ಬಗ್ಗೆ ನಾವು ಹೇಗೆ ಆ ಜ್ಯೋತಿಯನ್ನು ಆರಾಧನೆ ಮಾಡಿಕೊಂಡು ಅನಂತದ ಕಡೆಗೆ ಹೋಗ್ಬೋದು ಅಂತ ನಿಮ್ಮ ಅನಿಸಿಕೆಯ ಮಾತನ್ನು ಹೇಳಿ. ಯಾಕಂದರೆ ಎಲ್ಲ ಧರ್ಮದವರು ಅವರವರ ಭಗವಂತನ ಚಿತ್ರಣವನ್ನು ಮಾಡ್ಕೊಂಡಿದ್ದಾರೆ. ಅದು ಟ್ಯೂಬ್ಲೈಟ್ ಇರ್ಬೋದು, ಅಥವಾ ಫ್ಯಾನ್ ಇರ್ಬೋದು, ಅಥವಾ AC ಇರ್ಬೋದು. ರೂಪ ಎಲ್ಲವೂ ಬೇರೆ ಬೇರೆ, ಆದರೆ ಅದರ ಒಳಗೆ ಹರಿಯುವ ಶಕ್ತಿ ಇದೆಯಲ್ಲ, ಎಲ್ಲವೂ ಕೂಡ ವಿದ್ಯುತ್. ಆ ವಿದ್ಯುತ್ತಿಗೆ ರೂಪ ಇದೆಯಾ? ಇಲ್ಲ. ಮುಟ್ಟಿದ್ರೆ ಹೊಡಿತದೆ. ಹಾಗೆ ಅದರ ಹತ್ರ ನಾವು ಸಾಕ್ತಾ ಸಾಕ್ತಾ ಅದರ ಅನುಭೂತಿ ನಮಗೆ ಉಂಟಾಗ್ತದೆ. ನೀವು ಒಂದು ಮಾತು ಹೇಳಿದ್ರೆ, ಮನುಷ್ಯ ದೇವನ ಎಡೆಗೆ ಸಾಗುವುದು. ಯಾಕಂದ್ರೆ ಮನುಷ್ಯ ಹೇಳೋದೆ ಅವನಲ್ಲಿ 2 ವಿಚಾರ ಇದೆ. ಪೂರ್ತಿ ಒಳ್ಳೇದು ಅಲ್ಲ, ಪೂರ್ತಿ ಕೆಟ್ಟದು ಅಲ್ಲ. ಪೂರ್ತಿ ಒಳ್ಳೇದು ಮಾಡೋದು ದೇವತೆ. ಪೂರ್ತಿ ಕೆಟ್ಟದು ಮಾಡೋದು ಯಾರು ಹೇಳಿದ್ರೆ ಅಸುರರು, ಅಂದ್ರೆ ಅವರ ಬುದ್ಧಿ. ಅದೇ ಮನುಷ್ಯ ಅಂದ್ರೆ ಇದು 2 ಸಮ್ಮಿಶ್ರಣ. ಅದೇ ಮನುಷ್ಯ. ಆ ಮನುಷ್ಯ ದೇವತ್ವವನ್ನು ತುಂಬ್ಕೋಬೇಕಾದ್ರೆ ಅವನು ಪರಿಶುದ್ಧ ಆಗ್ತಾ ಹೋಗ್ಬೇಕು. ಪರಿಶುದ್ಧ ಆಗ್ಬೇಕಾದ್ರೆ ಒಳ್ಳೆಯ ಎಡೆಗೆ ಸಾಗ್ಬೇಕು. ಜಗತ್ತಿಗೆ ಯಾವುದು ಹಿತನೋ, ಅಂದ್ರೆ ನಮ್ಗೆ ಯಾವುದು ಹಿತನೋ ನಾವು ಅದನ್ನು ಜಗತ್ತಿಗೆ ಕೊಡ್ತಾ ಹೋಗ್ಬೇಕು. ನಮ್ಗೆ ಯಾವುದು ನೋವು ಕೊಡ್ತಾ ಇದೆ ಅಲ್ಲ ಅಂತ ವಿಚಾರಗಳನ್ನು ನಾವು ಕೂಡ ಜಗತ್ತಿಗೆ ಕೊಡಬಾರ್ದು. ಯಾರೋ ನಮ್ಗೆ ಬೈದಾಗ ನೋವಾಗ್ತದೆ, ನಾವು ಮತ್ತೊಬ್ಬರಿಗೆ ಬೈಯೋದು ಬೇಡ. ಯಾರೋ ನಮ್ಗೆ ಚಿವುಟಿದಾಗ ನೋವಾಗ್ತದೆ ಶರೀರಕ್ಕೆ, ನಾವು ಮತ್ತೊಬ್ಬರಿಗೆ ಹಿಂಸೆ ಕೊಡೋದು ಬೇಡ. ಹಾಗೆ ಒಳ್ಳೆಯ ಗುಣಗಳನ್ನು ನಮ್ಮೊಳಗೆ ನಾವು ಸೇರಿಸ್ಕೋತ ಹೋಗೋದು. ಆ ಬೆಳಕಿನ ತತ್ವವನ್ನು ಒಳಗೆ ಸೇರಿಸ್ತಾ ಬೆಳಕಿನ ಪುಂಜ ಆಗಿ ಬಿಡ್ತೇವೆ. ಆ ಪುಂಜದ ಎಡೆಗೆ ಸಾಗೋದೆ ಬ್ರಹ್ಮನ ಜೊತೆ ನಾವು ಲೀನ ಆಗೋದು. ಅಮ್ಮ ತುಂಬ ಅದ್ಭುತವಾಗಿ ಹೇಳಿದರು ಅಪ್ಪಾಜಿಯವರು. ಅಂದರೆ ನಾವು ಬೆಳಕಿನ ಜೊತೆಗೆ ಸೇರ್ತಾ ಹೋಗೋಣ, ಕತ್ಲಿದ್ದು ಹೋಗ್ಬಿಡ್ತದೆ, ಆಟೋಮೆಟಿಕ್ಲಿ ಬೆಳಕು ಬರ್ತಾ ಹೋಗ್ತದೆ. ದುಃಖ ಕೊಡೋದು ಬೇಡ, ದುಃಖ ತಗೊಳೋದು ಬೇಡ. ಅವರೇನಾದರೂ ಕೊಟ್ಟರು ನಾವು ತಗೊಳೋದು ಬೇಡ, ಅವರಿಗೆ ನಾವು ಒಳ್ಳೆಯದನ್ನೇ ಹಂಚ್ತಾ ಹೋಗೋಣ ಅಂತ. ಆದರೆ ನಾವೀಗ ಪ್ರಪಂಚದಲ್ಲಿ ನೋಡ್ತಾ ಇರೋದೇನು ಅಂತಂದರೆ, ಪ್ರತಿಯೊಬ್ಬ ಮಾನವನಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ದಿನ ಕಳೆದಂತೆ ಹೆಚ್ಚಿಗೆ ಆಗ್ತಾ ಇದೆ. ಈಗ ಆತನಲ್ಲಿ ಕಡಿಮೆ ಆಗ್ತಾ ಇಲ್ಲ. ವೈಜ್ಞಾನಿಕವಾಗಿ ಅವನು ತುಂಬ ಮುಂದುವರಿತಾ ಇದ್ದಾನೆ, ಆದರೆ ಆಧ್ಯಾತ್ಮಿಕವಾಗಿ ಅವನು ಹಿಂದಕ್ಕೆ ಬರ್ತಾ ಇದ್ದಾನೆ. ಅಶಾಂತಿ ಇದೆ, ಒತ್ತಡ ಇದೆ, ಆತ್ಮಹತ್ಯೆಗಳು ತುಂಬ ಇದೆ.
ಸೊ ಇದಕ್ಕೆಲ್ಲ ನಾವು ಯಾವ ಪ್ರಕಾರವಾಗಿ ಅವರಿಗೆ ಸಜೆಷನ್ ಕೊಡ್ಬೋದು, ಅವರನ್ನು ಯಾವ ಪ್ರಕಾರವಾಗಿ ಆಧ್ಯಾತ್ಮಿಕ ಕಡೆ ಕರ್ಕೊಂಬರ್ಬೋದು ಅಮ್ಮ, ನಿಮ್ಮ ಅನಿಸಿಕೆ ಹೇಳಿ ಅಮ್ಮ. ನಮ್ಮ ಶರೀರ ಒಂದು ಪಂಚಾಂಗ, 5 ಅಂಗಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಕಣ್ಣು ನೋಡುತ್ತೆ ಅಂದರೆ ಕಣ್ಣು ನೋಡಲ್ಲ. ಎಷ್ಟೋ ಜನಕ್ಕೆ ಕಣ್ಣಿರುತ್ತೆ, ಕಣ್ಣು ಕಾಣಿಸಲ್ಲ. ಅದ್ರ ಕಣ್ಣಿದೆ, ಅದ್ರ ಕಣ್ಣು ನೋಡಲ್ಲ. ಕಣ್ಣಿನ ಒಳಗಿನ ಮತ್ತೊಂದು ಕಣ್ಣಿದೆ, ಅದು ಬೆಳಕು. ಕಿವಿ ಕೇಳಿಸ್ಕೊಳ್ಳಲ್ಲ. ಎಷ್ಟೋ ಜನಕ್ಕೆ ಮೇಲಿನ ಬಾಹ್ಯದ ಕಿವಿ ಇದೆ, ಆದರೆ ಎಷ್ಟೋ ಜನಕ್ಕೆ ಕಿವುಡರಾಗಿದ್ದಾರೆ. ಯಾಕೆಂದ್ರೆ ಕಿವಿಯೊಳಗಿನ ತತ್ವ ದಿಗ್ದೇವತೆಗಳು, ಅದು ವರ್ಕ್ ಆಗಲ್ಲ. ಆ ಕಣ್ಣೊಳಗೆ ಏನ್ ನೋಡ್ತಾ ಇದೆ, ಕಿವಿಯೊಳಗೆ ಏನ್ ಕೇಳ್ತಾ ಇದೆ, ಮೂಗಲ್ಲಿ ಏನ್ ವಾಸನೆ ನೋಡ್ತಾ ಇದೆ, ಬಾಯಲ್ಲಿ ಯಾವ ರುಚಿ ಆಗ್ತಾ ಇದೆ, ಮೈಗೆ ಏನು ಆ ಸ್ಪರ್ಶದ ಅನುಭವ ಆಗ್ತಾ ಇದೆ, ಆ ಅನುಭೂತಿಯ ನಾವು ನೋಡಿದಾಗ ಅಲ್ಲಿ ನಿರಾಕಾರದ ಯಾವುದೋ ಒಂದು ಈಗ ಸಂಪಿಗೆ ಒಳ್ಳೆ ಪರಿಮಳ ಬರುತ್ತೆ ಅಂತಾರೆ. ಏನ್ ಪರಿಮಳ ಅಂತ ಯಾರಿಗೂ ಹೇಳಕ್ ಬರಲ್ಲ, ಅನುಭವಿಸ್ಬೇಕು. ನೋಡಿ ಎಲ್ಲಿಂದ ಬಂತು, ಹೇಗ್ ಬಂತು, ಇಲ್ಲಿ ಕೂತ್ಕೊಂಡು ಯಾವ್ದಾದ್ರು ಹುಡುಕುದು. ಈಗ ಠಣ್ ಅಂತ ಬಟ್ಲು ಹೊಡಿತೀರಿ, ನಾವ್ ಹೇಳ್ಬೇಕಾದ್ರೆ ಠಣ್ ಅಂತ ಅದು ಠಣ್ ಅಂತ ಹೇಳಿಲ್ಲ, ಅದೇನ್ ಹೇಳ್ತಾ ನಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಲ್ವಾ? ಹಾಗೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕಣ್ಣಿಗೆ ಚಿಕಿತ್ಸೆ ಕೊಡೋಕ್ ಹೋಗಿ ಮೂಗಿಗೆ ಚಿಕಿತ್ಸೆ. ಇವತ್ತಿನ ದಿವಸ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಎಡಗಣ್ಣಿಗೊಂದು ಡಾಕ್ಟ್ರು, ಬಲಗಣ್ಣಿಗೊಂದು ಡಾಕ್ಟ್ರು. ಮೂಗಿನ 2 ಹೊಳ್ಳೆಗೆ, ಬಲ ಹೊಳ್ಳೆಗೆ ಒಂದು ಡಾಕ್ಟ್ರು, ಹಿಂದಿನವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಯುರ್ವೇದ ಪರಂಪರೆಯಲ್ಲಿ ನೋಡಿ, ಆಯುಹು ವೇದ ಅಂತ ಇದೆ ಅಲ್ವಾ? ನಿಮಗೆ ಆಯುಸ್ಸು ಜಾಸ್ತಿ ಆಗ್ಬೇಕು ಅಂದ್ರೆ ಅದಕ್ಕೆ ಯಾವ್ದು ಬೇಕು? ನಿಮ್ಗೆ ವೇದ ಬೇಕು. ವೇದ ಅಂದ್ರೇನು? ಬೋಧ ಅಂದ್ರೇನು? ಜ್ಞಾನ ಅಂದ್ರೆ ತಿಳುವಳಿಕೆ. ಆ ತಿಳುವಳಿಕೆನೆ ಆಯುರ್ವೇದ. ಆಯುರ್ವೇದದವ್ರು ಏನ್ ಮಾಡ್ತಾ ಇದ್ರು, ನಿಮ್ಮ ನಾಡಿಯನ್ನ ಮೊದಲು ಹಿಡ್ಕೋತಾ ಇದ್ರು. ನಾಡಿಯನ್ನು ಹಿಡಿದು, ನಿನಗಿಷ್ಟೇ ತಿಂಗಳ ಗರ್ಭಿಣಿ ಅಥವಾ ಗರ್ಭ ನಿಂತಿದೆಯೋ ಇಲ್ವೋ, ಅಥವಾ ನಿನ್ನ ಶರೀರದಲ್ಲಿ ಏನ್ ವ್ಯತ್ಯಾಸ ಆಗಿದೆ ಎನ್ನುವುದನ್ನು ನುಡಿಯುವುದೇ ತಮ್ ನಮ್ ಮನವು ಮಿಡಿಯುತ್ತಿದೆ. ಆದ್ರೆ ಮುಂದೆ ಸೋತಿದೆ ಅಂತಿದೆಯಲ್ವಾ? ಭಗವಂತನಿಗೆ ಸೋಲ್ಬೇಕಾಗಿರ್ತಕ್ಕಂಥ ಈ ತಮ್ನಮ್ಮು ಸೋತ್ ಹೋಗ್ತಾ ಇದೆ. ಯಾಕೆ ಸೋತ್ ಹೋಗ್ತಾ ಇದೆ ಅಂದ್ರೆ, ನಮಗೆ ಸರಿಯಾದ ವೈದ್ಯರು ಸಿಗಲಿಲ್ಲ. ಯಾಕೆ ವೈದ್ಯರು ಸಿಗಲಿಲ್ಲ ಅಂದ್ರೆ, ನಾವು ಹುಟ್ಟಾಕಿದ ಮಕ್ಕಳು ವೈದ್ಯರಾಗಬೇಕು ಅಂತ ನಾವು ಬಯಸ್ತೀವಿ, ಅವ್ರಿಗೆ ವೈದ್ಯಕೀಯ ಗುಣವೇ ಇರೋದಿಲ್ಲ. ಆದ್ರಿಂದ ಇದು ಹೇಗೆ ಸರಿ ಹೋಗ್ಬೇಕು ಅಂದ್ರೆ, ಕಣ್ಣು ರಿಪೇರಿ ಮಾಡೋ ಬದಲು, ಕಿವಿ ರಿಪೇರಿ ಮಾಡೋ ಬದಲು, ನಾಲ್ಗೆ ರಿಪೇರಿ ಮಾಡೋ ಬದಲು, ಇದರ ಮೂಲ ತತ್ವ ಇರೋದು ಎಲ್ಲಿ ಅಂತಂದ್ರೆ ಬ್ರೈನ್ ಅಲ್ಲಿ. ಕೆಲವು ಹೃದಯದಲ್ಲಿ ಆತ್ಮ ಇದೆ ಅಂತಾರೆ, ಎಲ್ಲೂ ಇಲ್ಲ, ಅದು ತಲೆ ಒಳಗೆ ಇರೋದು. ಏನ್ ತಲೆ ಸರಿ ಇದೆಯೋ ಇಲ್ಲೋ, ಯಾಕೆ ನೀನ್ ಇಂತ ಕೆಲಸ ಮಾಡ್ತಾ ಇದ್ದೀನಿ, ನಿನ್ ಹೃದಯ ಸರಿ ಇದೆಯೇನೋ, ನಿನ್ ಕಣ್ಣು ಸರಿ ಇದೆಯೇನೋ, ನಿನ್ ಕಿವಿ ಸರಿ ಇದೆಯೋ ಅಂತ ಯಾರು ಹೇಳಲ್ಲ. ಅವ್ನು ಏನಾದ್ರು ಎಲ್ಲರೂ ಎಡು ಬಿದ್ರೆ ನಿನ್ ತಲೆ ಸರಿ ಇದೆಯಾ ನೋಡು ಅಂತಾರೆ. ಆದ್ರೆ ತಲೆಯ ಒಳಗೆ ಇದೆ ಇದೆಲ್ಲ. ಈ ಎಲ್ಲ ಸ್ವಿಚ್ಗಳು ತಲೆ ಒಳಗಿದೆ. ಆ ತಲೆಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಕೇವಲ ಜ್ಞಾನ. ನೋಡಿ, ಕೇವಲ ಜ್ಞಾನ ಅಂತ ಅನ್ಬಾರ್ದು. ಮತ್ತೆ ಕೇವಲ ಜ್ಞಾನ, ಕೇವಲ ಜ್ಞಾನ ಆತರ ಆಗ್ಬಾರ್ದು. ಆ ಕೇವಲವಾದ ಜ್ಞಾನ ಕೈವಲ್ಯ ಜ್ಞಾನ ಆಗ್ಬೇಕು. ಆ ಕೈವಲ್ಯ ಪದವಿ ಇರೋದಲ್ಲಿ ಪರಮ ಪದದಲ್ಲಿ. ಇದು ಸರಿ ಹೋಗ್ಬೇಕು ಅಂದ್ರೆ, ಜ್ಞಾನಿಗಳು ಅನಿಸಿಕೊಂಡಿರ್ತಕ್ಕಂತಹ, ಮಾರ್ಗದರ್ಶಿಗಳು ಅನಿಸ್ಕೊಂಡಿರ್ತಕ್ಕಂತಹ ಗುರುಗಳು, ಸಂತರು ಎಂದು ತಮ್ಮನ್ನು ತಾವು ಘೋಷಣೆ ಮಾಡಿಕೊಂಡಿದ್ದಾರಲ್ಲ, ಅವರೆಲ್ಲರೂ ಋಷಿ ಮಾರ್ಗಕ್ಕೆ ಬರಬೇಕು. ಋಷಿಯಲ್ಲ, ಋಷಿ ಮಾರ್ಗಕ್ಕೆ ಬರಬೇಕು. ಋಷಿ ಅಂತಂದ್ರೆ ದ್ರಷ್ಟಾರ, ನೋಡಿದವ, ನೋಡಲ್ಪಡುವವ. ಅವನು ಏನನ್ನು ನೋಡಿದ? ಬೆಳಕನ್ನು ನೋಡಿದ್ದಾನೆ. ಆ ಬೆಳಕನ್ನ ಸುವರ್ಣ ಜ್ಯೋತಿ ಯಗೇವಂ ವೇದ ಇತ್ಯುಪನಿಷತ್. ನಮ್ಮ ಬಾಳಿಗೆ ಕತ್ತಲಾಗಿದೆ, ನಮ್ಮ ದೇವರು ಬೆಳಕು ಕೊಡಬೇಕು ಅಂತ ಹೇಳ್ತೀವಿ. ಯಾವ್ದು ನಿಮ್ಮ ದೇವರು? ಗರ್ಭಗುಡಿಯೊಳಗಿನ ದೇವರನ್ನ ನೋಡ್ಲಿಕ್ಕೆ ಮೊದಲು ನೀವು ದೀಪ ಹಚ್ಚಬೇಕು. ದೀಪ ಹಚ್ಚಿದಷ್ಟು ನಿಮ್ಮ ದೇವರು ನಿಮಗೇ ಕಾಣಿಸೋಲ್ಲ. ಹಾಗಾಗಿ ನಿಮ್ಮ ದೇವರನ್ನು ತೋರಿಸಿದ ಯಾವುದು? ನೀವು ಹಚ್ಚಿದ ದೀಪ. ಆ ಹಚ್ಚುವ ಕೈಗಳಿದೆಯಲ್ಲ, ಅದು ಬೆಂಕಿ ಹಚ್ಚೋ ಕೈ ಆಗ್ಬಾರ್ದು. ಬೆಂಕಿ ಹಚ್ಚೋ ಕೈಗಳು ಅಂತಂದ್ರೆ, ಇದು ನನ್ನ ಧರ್ಮ, ನಾನು ಇಂಥ ಧರ್ಮಕ್ಕೆ ಸೇರಿದವನು, ಇದನ್ನು ಉಪಾಸನೆ ಮಾಡಬಾರದು ಅಂತ ನಮ್ಮ ಶಿಷ್ಯರಿಗೆ ನಾವು ಹೇಳ್ಕೊಡ್ಬಾರ್ದು. ಹಾಗಾಗಿ ಮೂಲ ವೇದ ಮತ್ತು ಆಯುರ್ವೇದ ಅಂತಂದ್ರೆ, ವೇದದ ಜ್ಞಾನ ಯಾವುದು? ಬೆಳಕಿನ ಉಪಾಸನೆಯನ್ನು ಮಾಡು. ಆ ಬೆಳಕಿನ ಉಪಾಸನೆಗೆ ಈ ಬ್ರಹ್ಮಕುಮಾರಿ ಸಂಸ್ಥೆಗೆ ಮೂಲ ಆಯೋಗ, ಯೋಗ. ಆಯೋಗ ಅಯೋಗ್ಯರಿಗೆ ಸಿಗೋದು ಕಷ್ಟ ಇದೆ. ಆ ಯೋಗ ಇದ್ದವರಿಗೆ ಮಾತ್ರ ಸಿಗ್ಬೇಕು. ಇದು ನೋಡಿ ತುಂಬಾ ಅದ್ಭುತ ಅನ್ಸುತ್ತೆ. ಇಲ್ಲಿ ಕರ್ಪೂರ ಇಲ್ಲ, ದೀಪವಿಲ್ಲ,
ಹೌದು. ಧೂಪವಿಲ್ಲ, ಹಾ ಇನ್ನೇನು ಮಂತ್ರವೂ ಇಲ್ಲ. ಇಲ್ಲ. ಆದ್ರೆ ಹಾ ಇಂತಹ ಆನಂದ, ಲಕ್ಷ್ಮಿಯ ವರ್ಷಣೆ ಎಲ್ಲೂ ಇಲ್ಲ. ಹಾ ಹಾ ಆದ್ರೆ ಶಾಂತಿ ಅನ್ನುವುದು ಏನೆಲ್ಲ ಕೊಡುತ್ತೆ ಅಲ್ವಾ, ಎಸ್ ಎಸ್. ಅದ್ಭುತ. ಅದರಿಂದ ಗುರುಗಳಾದವರು ಮೊದಲು ಹ್ಮ್ ಬೆಳಕಿನ ಉಪಾಸನೆಯ ಹಾ ನಿಜತತ್ವವನ್ನು ಅರಿತು ಹಾ ಹಾ ಎಲ್ಲರನ್ನು ಕೂಡಿಸುವಂತಹ ಒಂದು ಯೋಗದ, ಆಯೋಗದ, ಎಸ್ ವೇದದ ಹಾ ಜ್ಞಾನ ಮೊದಲು ಅವರ ಅಭ್ಯಾಸ ಮಾಡಿಕೊಂಡು ಹಾ 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 ಭಾರತದ, ನಮ್ಮ ಭಾರತದ ಸಂಖ್ಯೆ ಏನ್ ಗೊತ್ತಾ, 426. ಹಾ 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 ನೋಡಿ, ಪಾಪ ಬಾಭ ಅಂತ ಹೇಳಿ ಹಾ ಹಾ 4 ಆಗತ್ತೆ ಎಸ್ ಎಸ್ ಎಸ್. ಆಯ್ತಾ. ರ ಯಾ ರ ಹಾ ಎರಡನೇದಾಗತ್ತೆ 426. ಹಾ ಹಾ ತ ಅನ್ನೋದನ್ನ ಟ ಟ ಡ ಡ ಣ ತ, ಎಸ್. ಅದು 6 ಆಗತ್ತೆ ಅಲ್ವಾ. ನಾವು 426 ಪೂರ್ತಿ ಟೋಟಲ್ ಮಾಡಿ. 6 2 8 ಎಂಟು 8 4 12. 12 ಅಂದ್ರೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ. ಅಂದ್ರೆ ರಾಶಿ 12ರಲ್ಲಿ ಮುಗಿದೋಯ್ತು ಅಲ್ವಾ ಯೋಗದ ಆಯೋಗ. ನಾವು 420 ಅಲ್ಲ, 420 ಅಲ್ಲ, ಹೌದು 426 ಆ 426 ಬೆಳಕಿನ ಸೂಚನೆ. ಹಾ 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 ಅದನ್ನ ಮಾಡ್ಲೇಬೇಕು. ಹಾ ಹಾ. ಅಪ್ಪಾಜಿಯವರೇ, ಅಮ್ಮನವ್ರು ಏನ್ ಹೇಳಿದ್ರು, ನಾವೆಲ್ಲ ಒಂದು ಯೂತ್ಸ್ ಇರ್ಬೋದು ಅಥವಾ ಇಡೀ ಪ್ರಪಂಚದವರನ್ನ ನಾವು ಒಳಗಿನ ಒಂದು ಜ್ಯೋತಿಯನ್ನ ಜಾಗೃತ ಮಾಡ್ಬೇಕು, ದೀಪ ಹಚ್ಬೇಕು ಅನ್ನುವಂಥದ್ದು ಅಮ್ಮವ್ರು ಹೇಳಿದ್ರು. ಅಂದಾಗ ಮಾತ್ರ ನಾವು ಏನಾದ್ರೂ ಒಂದು ಆಧ್ಯಾತ್ಮಿಕದ ಸಾಧನೆಯನ್ನ ಮಾಡಬಹುದು ಅಂತ. ನಾನ್ ನಿಮ್ಮ ಹತ್ರ ಏನ್ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಒಳಗಡೆ ಅವರು ಜ್ಯೋತಿಯನ್ನ ನಾವು ಹೇಗ್ ಹಚ್ಚೋಣ? ಈಗ ಅವರನ್ನ ಅವರು ಈ ಮಾರ್ಗದಲ್ಲಿ ಅಂದ್ರೆ ಬ್ರಹ್ಮಕುಮಾರಿಸ್ ಮಾಡ್ತಾ ಇದೆ, ಆತ್ಮ ಜ್ಞಾನವನ್ನ ಕೊಟ್ಬಿಟ್ಟು ಅನೇಕರಿಗೆ ಇದು ನಾವು ವಯಸ್ಸಾದ್ಮೇಲೆ ಹೋಗುವಂಥದ್ದು ಆ ಥರ ಎಲ್ಲ ಹೇಳ್ತಾರೆ. ಎಲ್ಲರ ಆತ್ಮ ಜ್ಯೋತಿಯನ್ನು ನಾವು ಹೇಗ್ ಬೆಳಗ್ಸೋಣ ಅನ್ನೋದು. ಆ ಕಾಲ ಬಹಳ ಹತ್ತಿರ ಇದೆ. ಹಾ. ಯಾಕಂದ್ರೆ ಲೌಕಿಕ ಜಗತ್ತಿನ ಹಿಂದೆ ಎಲ್ಲರೂ ಓಡೋಗ್ತಾ ಇದ್ದಾರೆ. ಹಾ ಹಾ ಆ ಓಡೋಗಿ ಅವರಲ್ಲಿ ಆತ್ಮಸ್ಥೈರ್ಯನೇ ಇಲ್ಲ. ಇಲ್ಲ. ಒಂದು 4 ವರ್ಷದ ಕೆಳಗೆ ಒಂದು ಕೊರೋನಾ ಅಂತ ಬಂತು. ಹೌದು ಹೌದು. ಕಣ್ಣಿಗೆ ಕಾಣಲ್ಲ, ಎಸ್. ಯಾರಿಗೂ ಅನುಭವ ಆಗಿಲ್ಲ. ಹಾ. ಆದ್ರೆ ಅದು ಆಯ್ತು ಅಂತ ಹೇಳಿದವರು ಮತ್ತೆ ಹೋಳಿ ಕಂಡೇ ಇಲ್ಲ. ಕಂಡೇ ಇಲ್ಲ. ಕರೆಕ್ಟ್. ಆ ಸಂದರ್ಭದಲ್ಲಿ ಹ್ಮ್. ಎಷ್ಟೋ ಏನೇನೋ ಸಾಫ್ಟ್ವೇರ್ ಅಂತೆ, ಹೌದು ಹೌದು ಡಾಕ್ಟರ್ಗಳು, ಹೌದು ಎಲ್ರು ಕೂಡ ಮಂಕಾಗಿ ಬಿಟ್ರು. ಹೌದು. ಮಂಕಾಗಿ ಎಷ್ಟೋ ಜನ ಆ ಒಂದು ದುಃಖದಿಂದ ತಮ್ಮ ದೇಹವನ್ನೇ ತ್ಯಾಗ ಮಾಡ್ಕೊಂಡ್ರು. ಯಾಕಂದ್ರೆ ಸಾಲ. ಎಸ್. ಯಾಕಂದ್ರೆ ಹಿಂದೆ ವಿದ್ಯೆ ಹೇಳೋದು ಇದಮಿತ್ತಮ್ ಅಂತ ಇರ್ಲಿಲ್ಲ. ಯಾವ ಮಾರ್ಗದಲ್ಲಿ ಹೋದ್ರು ಕೂಡ ಒಂದು ವಿದ್ಯೆ ಅವರಿಗೆ ಪ್ರಾಪ್ತಿ ಆಗ್ತಿತ್ತು. ಈಗಿನವರು ವಿದ್ಯೆ ಅಂದ್ರೆ ಬರೀ ಇಂಜಿನಿಯರಿಂಗ್, ಇಲ್ಲ ಡಾಕ್ಟರ್, ಒಂದು ಸಾಫ್ಟ್ವೇರ್, ಇದು 3 ಬಿಟ್ರೆ ಇಂಜಿನಿಯರಿಂಗ್ ಮಾಡ್ತಾರೆ. ಯಾರನ್ನ ಕೇಳ್ರಿ, ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಬೇರೆ ವಿದ್ಯೆ ಯಾವುದೂ ಇಲ್ವಾ? ಕರೆಕ್ಟ್. ಎಲ್ಲ ಅವಿದ್ಯೆಯ ಹಿಂದೆ ಹೋಗ್ತಾ ಇದ್ದಾರೆ. ಆ ಅವಿದ್ಯೆಯ ಹಿಂದೆ ಹೋದ ಕಾರಣ ಒಬ್ರಲ್ಲೂ ಮನಸ್ಸಿಗೆ ದೃಢತೆ ಇಲ್ಲ, ದುಡ್ಡಿಲ್ಲ. ಎಲ್ರು ಎಷ್ಟೋ ಜನ ಹೇಳಿದಲ್ಲ, ದೇಹ ತ್ಯಾಗ ಮಾಡ್ಕೊಂಡು. ಯಾಕೆ ಬಂತು? ಆತ್ಮದಲ್ಲಿ ದೃಢತೆ ಇಲ್ಲ. ಹಾಗೆ ಈಗಿನ ಕಾಲ ಈ ತರ ಅದರ ಹಿಂದೆ ಓಡ್ತಾ ಇದೆ. ಎಷ್ಟೋ ಜನ ತಿಳ್ಕೊಂಡು ಈಗ ಹಿಂದೆ ಬಂದವರು ಇದ್ದಾರೆ. ಈ ಕೊರೋನಾ ಸಂದರ್ಭದಲ್ಲಿ ಯಾರು ನೊಂದುಕೊಂಡ್ರು ಅವರೆಲ್ಲ ಕೂಡ ಇದೆಲ್ಲ ಸತ್ಯ, ಇದನ್ನು ಬಿಟ್ಟು ಬೇರೆ ಇದೆ ಅಂತ ಹೇಳಿ ಮನಸ್ಸು ಪರಿವರ್ತನೆ ಆಗಿ ಕಾಲನೇ ಅವರಿಗೆ ಉತ್ತರ ಕೊಡುತ್ತೆ. ನಾವು ಬದಲಾವಣೆ ಆಗ್ಬೇಕು, ಇಲ್ಲರೆ ಪಂಚಭೂತಗಳಲ್ಲೇ ಅದೇ ಬಂದು ಯಾವುದೋ ಒಂದು ರೂಪದಲ್ಲಿ, ಅದು ಬೆಂಕಿ ರೂಪದಲ್ಲಿ ಬರಬಹುದು ಅಥವಾ ಗಾಳಿಯ ರೂಪದಲ್ಲಿ ಬರಬಹುದು, ಯಾವುದೋ ರೂಪದಲ್ಲಿ ಬಂದು ಬದಲಾವಣೆ ಮಾಡುತ್ತೆ. ಯಾವುದು ಕೂಡ ಮನುಷ್ಯ ಬಯಸಿದ್ ಯಾವುದು ಆಗಲ್ಲ. ಮನುಷ್ಯ ಬಯಸಲ್ಲ ಯುದ್ಧ ಆಗ್ಬೇಕು. ಪ್ರಕೃತಿಯ ನೇಮ ಅದು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಯಾವುದೋ ತರ ಬ್ಯಾಲೆನ್ಸ್ ಮಾಡೇ ಬಿಡ್ತದೆ. ಅಂತಹ ಒಂದು ಸುಯೋಗ ಬರ್ತಾ ಇದೆ. ಅಂತಹ ಯೋಗಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗೋದು. ಭಗವಂತ ಯಾರನ್ನು ಉಳಿಸ್ತಾನೆ, ಯಾರನ್ನು ಬೆಳೆಸ್ತಾನೆ. ಅಲ್ಲಿ ತನಕ ನಾವು ಹೋರಾಡಬೇಕಂದ್ರೆ ನಮ್ಮ ಮಕ್ಕಳನ್ನು ನಾವು ಮುಂದುವರಿಸ್ತಾ ಹೋಗ್ಬೇಕು. ಯಾವುದರಿಂದ? ಜ್ಞಾನದಿಂದ. ಅವರಿಗೆ ಬೋಧವನ್ನು ಕೊಡ್ಬೇಕು. ಬೋಧ ಕೊಟ್ಟಾಗ ಅವನ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ, ಆತ್ಮಸ್ಥೈರ್ಯ ಬೆಳೀತದೆ. ಯಾವುದು ಬಂದ್ರು ಕೂಡ ನಾನು ಸಹನೆ ಮಾಡಿಕೊಳ್ಳಬಲ್ಲೆ, ಪಾರ್ ಮಾಡಿಕೊಳ್ಳಬಲ್ಲೆ ಹೇಳುವಂತ ಆತ್ಮಸ್ಥೈರ್ಯ ಅವನಲ್ಲಿ ಬೆಳಿಬೇಕು. ಅಲ್ಲಿ ತನಕ ಅವನಿಗೆ ಶಿಕ್ಷಣ ನೀಡಬೇಕು.
ಹಾ ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯನ್ನು ಓಡಿಸ್ಬೇಕಂದ್ರೆ ಒಂದು ಕಸ್ಬರ್ಕೆ, ಎಸ್ ಕತ್ಲೆ ಓಡಿಸ್ಬೇಕಾ ಒಂದು ಒಳ್ಳೆ ದೀಪ ಹಚ್ಚಿರಿ. ಎಸ್ ಆ ದೀಪನೇ ಸೂರ್ಯ. ಸೂರ್ಯ. ದಿನನಿತ್ಯ ಅವನ ಆರಾಧನೆ ಮಾಡೋದ್ರಿಂದ ಹ್ಮ್. ಆರೋಗ್ಯಂ ಭಾಸ್ಕರಾದ್ ಇಚ್ಛೆ. ಹಾ ಬರೀ ಅವನಿಗೆ ಸೂರ್ಯ ನಮಸ್ಕಾರ ಅಂತ ಹೇಳ್ತೇವೆ. ಹಾ ಆ ಸಮಯದಲ್ಲಿ ಎದ್ದು ಕೂಡೋದ್ರಿಂದ ಹಾ ನಮ್ಮ ಶರೀರದಲ್ಲಿ B12 ಅಂತ ಹೇಳಿ Yes. 12 ಹೇಳುವಂತಹ ಹೌದು ಹೌದು ಯಾವುದೊಂದು ವಿಟಮಿನ್ ಕಡಿಮೆ ಇರ್ತದೋ ಅದು ಕೂಡ ಆ ಸೂರ್ಯನ ಬೆಳಕಿಂದ ಬರ್ತದೆ. ಬರುತ್ತೆ. ಹಾಗೆ ಅಂತಹ ಬೆಳಕಿನ ಉಪಾಸನೆ ನಾವೆಲ್ಲರೂ ಮಾಡಬೇಕು. ಹ್ಮ್ ಯಾಕಂದ್ರೆ ನೇರವಾಗಿ ಆ ಬೆಳಕನ್ನು ನೋಡ್ಲಿಕ್ಕೆ ಬರಲ್ಲ. ಹೌದು ಬೆಳಗಿನ ಹೊತ್ತಿಗೆ ಸ್ವಲ್ಪ ಹೊತ್ತು ನೋಡ್ಬೋದು, ಹ್ಮ್ ಮಧ್ಯಾಹ್ನ ಹೀಗೆ ನೋಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೌದು ಬೆಳಕನ್ನು ನಾವು ಹೊರಗಿಂದ ನೋಡೋದಲ್ಲ, ಹ್ಮ್ ಕಣ್ಣು ಮುಚ್ಚಿ ಅನುಭವಿಸ್ತಾ ಹೋಗ್ಬೇಕು. ಅನುಭವಿಸ್ತಾ ಹೋಗ್ಬೇಕು. ಆವಾಗ್ಲೇ ಅನುಭವ ಅನುಭೂತಿ ಆ ಬೆಳಕಿನ, ಯಾಕಂದ್ರೆ ಒಂದು ಹನಿ ಹನಿ ಎಸ್ ಆತ್ಮಗಳು ಹೇಳೋದು ಹನಿ ಹನಿ, ಹಾ. ಆದ್ರೆ ಆ ಹನಿಗೆ ಹರಿಯುವ ಸ್ವಭಾವ ಬೇಕು. ಎಸ್ ಜಡ ಆಗಿ ಹಿಂಗೆ ಕೂತೆ ಅಂದ್ರೆ ಹ್ಮ್ ಹನಿ ಮುಂದೆ ಹೋಗಲ್ಲ, ಹೋಗಲ್ಲ. ಅದು ಒಣಗಿ ಹೋಗ್ತದೆ. ಹ್ಮ್ ಅದು ಹರಿದಾಗ ಅದು ಯಾವುದೋ ಒಂದು ನದಿಗೆ ಸೇರ್ತದೆ, ಸರಿ. ಆ ನದಿ ಹೋಗಿ ಮತ್ತೆ ಸಮುದ್ರಕ್ಕೆ ಸೇರ್ತದೆ. ಹ್ಮ್ ಆಗ ಎಲ್ರು ಹೋಗಿ ಸ್ನಾನನೂ ಮಾಡ್ತಾರೆ, ಪಾನನೂ ಹ್ಮ್ ಮಾಡ್ತಾರೆ. ಹ್ಮ್ ಒಂದು ಬಿಂದು ಆಗಿ ಹೊರಗೆ ಇದ್ರೆ ಹ್ಮ್ ಅದು ರಕ್ಷಿತ ಅಲ್ಲ, ಅರಕ್ಷಿತ. ಅದು ಹಾ, ಸಮೂಹ ಆದಾಗ ಅದೇ ನದಿಯಾಗಿ ಹರಿಯುತ್ತದೆ. ನದಿಯಲ್ಲಿ. ಹಾಗೆ ಬೆಳಕಿನ ಪುಂಜಗಳು, ಹ್ಮ್ ಆ ಬೆಳಕಿನ ತುಣುಕುಗಳು ಬೆಳಕಿನ ಪುಂಜವನ್ನು ಸೇರುವ ಸಾಧನೆಯೇ ಹ್ಮ್ ಈ ಮಹಾಯೋಗ. ಮಹಾ ಎಲ್ರೂ ಕೂಡ ಭಾಗವಹಿಸೋದ್ರಿಂದ ಹಾ 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 ಅವರು ಎಲ್ಲವನ್ನೂ ದಾಟ್ತಾರೆ, ಈ Yes. ಸಂಸಾರವನ್ನೂ ದಾಟ್ತಾರೆ, ದಾಟ್ತಾರೆ. ಮುಂದಿನ ಪ್ರಯಾಣ ಹ್ಮ್, ಏನಿದೆ ಹ್ಮ್, ಅದನ್ನು ಕೂಡ ಮುಂದೆ ಬರ್ತಾರೆ. ಬರ್ತಾರೆ. ಹ್ಮ್ ಇದನ್ನು ಎಲ್ರೂ ಕೂಡ ಮಾಡಬೇಕು. ಹ್ಮ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗೋಣ, ಎಸ್ ಎಸ್ ಎಲ್ರೂ ಇದಕ್ಕೆ ಒಗ್ಗೂಡೋಣ, ಎಲ್ರೂ ನಾವೆಲ್ಲ ಸೇರೋಣ. ಹಾ 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 ಇದು ನನ್ನ ಇಚ್ಛೆ. ಅನಿಸ್ತು. ತುಂಬಾ ಅಮ್ಮ ಇರ್ಬೋದು, ಅಪ್ಪಾಜಿ ಇರ್ಬೋದು, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಟೋಟಲಿ ಆಗಿ ನೀವೇನ್ ಹೇಳಿದ್ರಿ ಅಂತಂದ್ರೆ ನಮ್ಮ ಒಳಗಿನ ದೀಪವನ್ನ ಹಚ್ಚೋಣ. ಅದು ಯಾವ ಧರ್ಮ ಆಗಿರ್ಬೋದು ಅಥವಾ ಯಾವ ಪಂಥ ಆಗಿರ್ಬೋದು, ಬ್ರಹ್ಮಕುಮಾರಿಸ್ನಲ್ಲಿ ಯಾವುದೇ ಪ್ರಕಾರದ ಧೂಪ ಗೀಪ ಏನೂ ಇಲ್ಲ ಅಂದ್ರೂ ಶಾಂತವಾಗಿ ಇರುವಂತಹ ಆತ್ಮ ಜ್ಯೋತಿಯನ್ನ ಬೆಳಗಿಸ್ತಿರ್ತಾರೆ ಅಂತ ಎಲ್ಲರೂ ನಾವು ಸೇರ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡುವಂತಹ ಸಂಕಲ್ಪವನ್ನ ಮಾಡೋಣ ಅಂತ ನಾನು ಹೇಳ್ತಿದ್ದೀನಿ. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನ ನಮ್ಗೆ ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮ್ಗೆ ಅಮ್ಮ ಇರ್ಬೋದು, ಅಪ್ಪಾಜಿ ಇರ್ಬೋದು, ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀವಿ. ಒಟ್ಟಿಗೆ ಪ್ರೇಕ್ಷಕರೇ, ನಾನ್ ನಿಮ್ ಮುಂದೆ ಇಡ್ತಾ ಇರೋದು ಇಷ್ಟೇ. ನಾವು ಯಾವುದೇ ಧರ್ಮದವರಾಗಿರ್ಬಹುದು, ಆದ್ರೆ ಮೊದ್ಲು ನಮ್ಮ ಒಳಗಿನ ಆತ್ಮ ಜ್ಯೋತಿಯನ್ನ ಬೆಳಗ್ಸೋಣ ಅಂತ. ಮತ್ತೆ ಸ್ವಾಮೀಜಿ ಅಪ್ಪಾಜಿಯವ್ರ ಅಮ್ಮಾಜಿಯವ್ರು ಹೇಳಿದ್ರು, ಎಷ್ಟು ದಿನ ಅಂತ ಕತ್ತಲಲ್ಲಿ ಇರ್ತೀರಾ, ಒಂದ್ ದಿವ್ಸ ನಾವು ಬೆಳಕಿನಲ್ಲಿ ಬರ್ಲೇಬೇಕು ಅಂತ. ಇಲ್ಲ ಅಂತಂದ್ರೆ ಪ್ರಕೃತಿನಾದ್ರೂ ನಮ್ಮನ್ನ ಬೆಳಕಿಗೆ ಕರ್ಕೊಂಡ್ ಬರುತ್ತೆ ಅಂತ ಹೇಳಿದ್ದಾರೆ. ಆ ಪ್ರಕೃತಿ ಬರೋದಕ್ಕಿಂತ ಮುಂಚೆ ನಾವೇ ಬೇಗ ಬೆಳಕಿಗೆ ಬರೋಣ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಯನ್ನ ಕರ್ಕೊಂಡ್ ಬರ್ತೀನಿ. ನಮಗೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ನಮಸ್ತೆ.